ಒಂದು ದಿನ ಈ ಟಾಯ್ಚೂರ್ ಜನಾಂಗದವರು ಬರ್ತಾ ಇರೋದು ಗೊತ್ತಾಗುತ್ತೆ. ಕಾಸರ್ ಅವಸರವಾಗಿ ಓಡ್ ಬಂದು ಟೆಮುಜಿನ್ ಹತ್ರ ಹೇಳ್ತಾನೆ, ಈ ಥರ ಟಾಯ್ಚೂರ್ ಜನಾಂಗದವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಹೌಲೂನ್ ಹೇಳ್ತಾನೆ, ದಯವಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗು, ಅವ್ರು ಬಂದರೆ ನಿನ್ನ ಬಿಡೋದಿಲ್ಲ, ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಟೆಮುಜಿನ್ ಅಲ್ಲಿಂದ ಓಡೋಗ್ತಾನೆ, ಅವನು ಕಾಡಿನ ಒಳಗಡೆ ಹೊರಟೋಗ್ತಾನೆ. ಟಾಯ್ಚೂರ್ ಜನಾಂಗದವರು ಬರ್ತಾರೆ, ಅವರ ನಾಯಕ ಕೇಳ್ತಾನೆ, ಟೆಮುಜಿನ್ ಮತ್ತು ಬೇಟರ್ ಎಲ್ಲಿ ಅಂತ. ಯಾರು ಹೇಳೋದಿಲ್ಲ. ಆಗ ಗುಂಪಿನಲ್ಲಿ ಇದ್ದ ಒಬ್ಬ ಹೇಳ್ತಾನೆ, ಒಬ್ಬ ಹುಡುಗ ಓಡೋಗಿದ್ದ ನಾನು ನೋಡಿದೆ, ಅದು ಟೆಮುಜಿನ್ನ ಬೇಟರ ನನಗೆ ಗೊತ್ತಾಗಿಲ್ಲ ಅಂತ. ಆಮೇಲೆ ಈ ಹುಡುಗರಿಗೆಲ್ಲ ಭಯಪಡಿಸಿ ಅವ್ರು ಕೇಳಿದಾಗ ಅವರು ನಿಜ ಹೇಳ್ಬಿಡ್ತಾರೆ. ಆಗ ಆ ಟಾಯ್ಚೂರ್ ಜನಾಂಗದ ನಾಯಕ ಹೇಳ್ತಾನೆ, ಟೆಮುಜಿನ್ ಒಬ್ಬ ಕೊಲೆಗಾರ, ಅವನ್ನ ಹೇಗಾರು ಮಾಡಿ ಹಿಡ್ಕೊಂಡ್ಬನ್ನಿ, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ತನ್ನ ಸೈನಿಕರನ್ನ ಕಾಡಿನೊಳಗೆ ಬಿಡ್ತಾನೆ. ಟೆಮುಜಿನ್ ಕಾಡಿನೊಳಗೆ ಔತ್ಕೊಂಡಿರ್ತಾನೆ. ಅವನು ಅಲ್ಲಿದ್ದ ಹಣ್ಣು ಇದನ್ನೆಲ್ಲ ತಿನ್ಕೊಂಡು ಕಷ್ಟಪಟ್ಟು ಅಲ್ಲಿರ್ತಾನೆ. ಒಂದು ವಾರ ಕಳೆದರೂ ಅವನು ಈ ಸೈನಿಕರ ಹತ್ರ ಸಿಗೋದಿಲ್ಲ. ಆದರೆ ಎಷ್ಟು ದಿನ ಅಂತ ಕಾಡಿನಲ್ಲಿ ಅವನು ಇರೋದಕ್ಕಾಗುತ್ತೆ? ಕಾಡಿನಲ್ಲಿ ಅವನಿದ್ದಂಥ ದಿನಗಳಲ್ಲಿ ಅವನಿಗೆ ಹಸಿವು, ಈ ಒಂಟಿತನ, ಭಯ ಇವೆಲ್ಲ ಜೀವನದ ಬಗ್ಗೆ ಹೊಸ ಪಾಠಗಳನ್ನ ಕಲಿಸುತ್ತೆ. ಅವನು ಗಟ್ಟಿಯಾಗ್ತಾ ಹೋಗ್ತಾನೆ. ಆದರೆ ಒಂದು ದಿನ ಹಸಿವು ತಡ್ಕೊಳಕ್ಕಾಗದೆ ಅವನು ಕಾಡಿಂದ ಹೊರಗಡೆ ಬರಬೇಕಾಗುತ್ತೆ. ಆಗ ಅವನು ಈ ಟಾಯ್ಚೂರ್ ಜನಾಂಗದ ಸೈನಿಕರ ಹತ್ರ ಸಿಕ್ಕಾಕ್ಕೊಳ್ತಾನೆ. ಟೆಮುಜಿನ್ ಹಿಡ್ಕೊಂಬಂದಿದ್ದಾರೆ. ಈ ಟಾಯ್ಚೂರ್ ಜನಾಂಗದವರು ಒಂದು ಗಾಡಿಯ ಚಕ್ರಕ್ಕೆ ಟೆಮುಜಿನ್ನ ಕಟ್ಟಾಕಿದ್ದಾರೆ. ಇನ್ನೇನು ಅವನ್ನ ಕೊಲ್ಲಬೇಕು ಅಂತ ಖಡ್ಗ ಎತ್ತಾರೆ. ಆಗ ಹಿಂದ್ಗಡೆಯಿಂದ ಒಂದು ಶಬ್ದ ಬರುತ್ತೆ, ನಿಲ್ಲಿಸಿ ಅಂತ. ಯಾರು ಅಂತ ತಿರುಗಿ ನೋಡಿದ್ರೆ ಆ ಜನಾಂಗದ ಹಿರಿಯರಲ್ಲಿ ಒಬ್ಬನಾದಂತಹ ಶೋರ್ಗನ್ ಶೀರಾ ಅಂತ ಅವನ ಹೆಸರು. ಅವನು ಹೇಳ್ತಾನೆ, ಇವ್ನು ನೋಡೋದಕ್ಕೆ ತುಂಬ ಚಿಕ್ಕ ಹುಡುಗ ಇದ್ದಾಗಿದ್ದಾನೆ, ಹೋಗಿ ಹೋಗಿ ಅವನ್ನ ಸಾಯಿಸ್ತಾ ಇದ್ದೀರಲ್ಲ ನೀವು ಅಂತ. ಚಕ್ರದ ಎತ್ತರಕ್ಕಿಂತ ಕಡಿಮೆ ಇದ್ದಾನೆ ಅವನು, ಬಿಟ್ಬಿಡಿ ಅವನ್ನ ಅಂತ ಹೇಳ್ತಾನೆ. ಇವರು ನೋಡ್ತಾರೆ, ಅವನು ಚಕ್ರದ ಎತ್ತರಕ್ಕಿಂತ ಕಡಿಮೆ ಇಡ್ತಾನೆ. ಆಗ ಆ ನಾಯಕ ಹೇಳ್ತಾನೆ, ಇವನ್ನ ಬಿಡೋದು ಬೇಡ, ಇವನು ನಮ್ಮ ಗುಲಾಮ, ಇವನು ನಮ್ಮ ಹತ್ರನೇ ಇರಲಿ, ಇವನ್ನ ಒಂದು ಬಿಡಾರದಲ್ಲಿ ಕೂಡಾಕಿ ಪ್ರತಿದಿನ ಒಂದೊಂದು ಕುಟುಂಬದವರು ಅವನಿಗೆ ಕಾವಲು ಇರಬೇಕು ಅಂತ ಹೇಳಿಬಿಟ್ಟು ಅವನು ಎಲ್ಲರಿಗೂ ಆದೇಶ ಮಾಡ್ತಾನೆ. ಇವ್ರೇನು ಮಾಡ್ತಾರೆ, ಟೆಮುಜಿನ್ಗೆ ಒಂದು ಮರದ ಹಲೆಗೆ, ಅದನ್ನು ಕುತ್ತಿಗೆ ಬೇಡಿ ಅಂತಾರಲ್ಲ, 4 ಕಡೆ ಹಲೆಗೆ ಇರುತ್ತೆ, ಅದನ್ನು ಅವನ ಕತ್ತಿಗೆ ಹಾಕ್ಬಿಡ್ತಾರೆ. ಅದನ್ನು ಹಾಕಿದ್ರೆ ತುಂಬ ಕಷ್ಟ, ಮಲಗೋದಕ್ಕೂ ಆಗೋದಿಲ್ಲ, ಕೈಯೆಲ್ಲ ಎತ್ತೋದಕ್ಕಾಗೋದಿಲ್ಲ, ನಡಿಬೋದಷ್ಟೆ, ಮತ್ತು ಅದು ತುಂಬ ಭಾರವಾಗಿರುತ್ತೆ. ಅಂತಹ ಒಂದು ಕುತ್ತಿಗೆ ಬೇಡಿಯನ್ನು ಅವನಿಗೆ ಹಾಕಲಾಗುತ್ತೆ. ಅವನ ಬಲಗೈಯನ್ನು ಅದಕ್ಕೆ ಸೇರಿಸಿ ಕಟ್ಬಿಡ್ತಾರೆ. ಅವನೊಂದು ಬಿಡಾರದಲ್ಲಿ ಬಿಟ್ಬಿಡ್ತಾರೆ. ದಿನ ಒಬ್ಬರು ಬಂದು ಊಟ ಕೊಡೋದು. ಈ ಚಿಕ್ಕ ಮಕ್ಕಳು ಬಂದರೆ ಅವನಿಗೆ ತಿನ್ನಿಸ್ತಾರೆ.